ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೆಲವೇ ಕ್ಷಣಗಳಲ್ಲಿ ರೆಡ್ ಆರ್ಮಿ ತಂಡ HAL ತಲುಪಲಿದೆ. ಅಲ್ಲಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಎರಡೂ ಬದಿಯಲ್ಲೂ ಕೂಡ, ರಸ್ತೆ ಎರಡೂ ಬದಿಯಲ್ಲೂ ಕೂಡ ಅಭಿಮಾನಿಗಳು ಸಾಲುಗಟ್ಟಿ ನಿಂತಿದ್ದಾರೆ. ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ HAL ಏರ್ಪೋರ್ಟ್ ಹತ್ತ. ಕೊಹ್ಲಿಯನ್ನ ಹಾಗೆ ಕೊಹ್ಲಿ ಬಾಯ್ಸ್ ತಂಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಪೊಲೀಸರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೆ ಮಾಡಲಾಗಿದೆ ಭದ್ರತೆಗಾಗಿ. ನೋಡಿ, ರಸ್ತೆ ಎರಡೂ ಭಾಗದಲ್ಲೂ ಕೂಡ ಅಭಿಮಾನಿಗಳು ಕಾತರದಿಂದ ಕಾದು ನಿಂತಿದ್ದಾರೆ. ಕೆಲಸಕ್ಕೆ ರಜಾ, ಕಾಲೇಜಿಗೆ ರಜಾ. ಇವತ್ತು RCB ತಂಡ ಕಪ್ ಗೆದ್ದಿರೋದೇ ಪ್ರತಿಯೊಬ್ಬರಿಗೂ ಕೂಡ ಮಜಾ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಕೊಹ್ಲಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಕೊಹ್ಲಿ ತಂಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಕಪ್ಪನ್ನ ಕಣ್ತುಂಬಿಕೊಳ್ಳೋದಕ್ಕೆ 18 ವರ್ಷಗಳ ಹೋರಾಟಕ್ಕೆ ಸಿಕ್ಕಂತ ಜಯ ಇದು. RCB. ನೋಡಿ, ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಬಳಿ ಸನ್ಮಾನ ಮಾಡೋದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು, HALನಿಂದ RCB ತಂಡವನ್ನ ಬಸ್ನಲ್ಲಿ ನೇರವಾಗಿ ಇಲ್ಲಿಗೆ ಕರೆದುಕೊಂಡು ಬರುವ ಕೆಲಸ ಆಗುತ್ತೆ. ಇಲ್ಲಿ ಸನ್ಮಾನ ಕಾರ್ಯಕ್ರಮ ಮುಗಿದ ಬಳಿಕ ಬಸ್ನಲ್ಲಿಯೇ ಅವರನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಳಿಸಿಕೊಡುವ ಕೆಲಸ ಆಗುತ್ತೆ. ಯಾವುದೇ ರೀತಿಯಾದಂಥ ಪೆರೇಡ್ ಇರೋದಿಲ್ಲ. ಹಾಗಾಗಿ ಬರ್ತಾರೆ, ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೆಲವೇ ಕ್ಷಣಗಳಲ್ಲಿ ರೆಡ್ ಆರ್ಮಿ ತಂಡ HAL ತಲುಪಲಿದೆ. ಅಲ್ಲಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಎರಡೂ ಬದಿಯಲ್ಲೂ ಕೂಡ, ರಸ್ತೆ ಎರಡೂ ಬದಿಯಲ್ಲೂ ಕೂಡ ಅಭಿಮಾನಿಗಳು ಸಾಲುಗಟ್ಟಿ ನಿಂತಿದ್ದಾರೆ. ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ HAL ಏರ್ಪೋರ್ಟ್ ಹತ್ತ. ಕೊಹ್ಲಿಯನ್ನ ಹಾಗೆ ಕೊಹ್ಲಿ ಬಾಯ್ಸ್ ತಂಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಪೊಲೀಸರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೆ ಮಾಡಲಾಗಿದೆ ಭದ್ರತೆಗಾಗಿ. ನೋಡಿ, ರಸ್ತೆ ಎರಡೂ ಭಾಗದಲ್ಲೂ ಕೂಡ ಅಭಿಮಾನಿಗಳು ಕಾತರದಿಂದ ಕಾದು ನಿಂತಿದ್ದಾರೆ. ಕೆಲಸಕ್ಕೆ ರಜಾ, ಕಾಲೇಜಿಗೆ ರಜಾ. ಇವತ್ತು RCB ತಂಡ ಕಪ್ ಗೆದ್ದಿರೋದೇ ಪ್ರತಿಯೊಬ್ಬರಿಗೂ ಕೂಡ ಮಜಾ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಕೊಹ್ಲಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಕೊಹ್ಲಿ ತಂಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಕಪ್ಪನ್ನ ಕಣ್ತುಂಬಿಕೊಳ್ಳೋದಕ್ಕೆ 18 ವರ್ಷಗಳ ಹೋರಾಟಕ್ಕೆ ಸಿಕ್ಕಂತ ಜಯ ಇದು. RCB. ನೋಡಿ, ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಬಳಿ ಸನ್ಮಾನ ಮಾಡೋದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು, HALನಿಂದ RCB ತಂಡವನ್ನ ಬಸ್ನಲ್ಲಿ ನೇರವಾಗಿ ಇಲ್ಲಿಗೆ ಕರೆದುಕೊಂಡು ಬರುವ ಕೆಲಸ ಆಗುತ್ತೆ.
ಇಲ್ಲಿ ಸನ್ಮಾನ ಕಾರ್ಯಕ್ರಮ ಮುಗಿದ ಬಳಿಕ ಬಸ್ನಲ್ಲಿಯೇ ಅವರನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಳಿಸಿಕೊಡುವ ಕೆಲಸ ಆಗುತ್ತೆ. ಯಾವುದೇ ರೀತಿಯಾದಂಥ ಪೆರೇಡ್ ಇರೋದಿಲ್ಲ, ಪೆರೇಡ್ ಇರೋದಿಲ್ಲ. ಹಾಗಾಗಿ ಬರ್ತಾರೆ, ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೆಲವೇ ಕ್ಷಣಗಳಲ್ಲಿ ರೆಡ್ ಆರ್ಮಿ ತಂಡ HAL ತಲುಪಲಿದೆ. ಅಲ್ಲಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಎರಡೂ ಬದಿಯಲ್ಲೂ ಕೂಡ, ರಸ್ತೆ ಎರಡೂ ಬದಿಯಲ್ಲೂ ಕೂಡ ಅಭಿಮಾನಿಗಳು ಸಾಲುಗಟ್ಟಿ ನಿಂತಿದ್ದಾರೆ. ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ HAL ಏರ್ಪೋರ್ಟ್ ಅಂತ. ಕೊಹ್ಲಿಯನ್ನ ಹಾಗೆ ಕೊಹ್ಲಿ ಬಾಯ್ಸ್ ತಂಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಪೊಲೀಸರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೆ ಮಾಡಲಾಗಿದೆ ಭದ್ರತೆಗಾಗಿ. ನೋಡಿಲಿ, ರಸ್ತೆ ಎರಡೂ ಭಾಗದಲ್ಲೂ ಕೂಡ ಅಭಿಮಾನಿಗಳು ಕಾತರದಿಂದ ಕಾದು ನಿಂತಿದ್ದಾರೆ. ಕೆಲಸಕ್ಕೆ ರಜಾ, ಕಾಲೇಜಿಗೆ ರಜಾ. ಇವತ್ತು RCB ತಂಡ ಕಪ್ ಗೆದ್ದಿರೋದೇ ಪ್ರತಿಯೊಬ್ಬರಿಗೂ ಕೂಡ ಮಜಾ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಕೊಹ್ಲಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಕೊಹ್ಲಿ ತಂಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಕಪ್ಪನ್ನ ಕಣ್ತುಂಬಿಕೊಳ್ಳೋದಕ್ಕೆ. 18 ವರ್ಷಗಳ ಹೋರಾಟಕ್ಕೆ ಸಿಕ್ಕಂತ ಜಯ ಇದು. जय RCB. ನೋಡಿ, ವಿಧಾನಸೌಧದ ಮುಂಭಾಗದ ಅಲ್ಲಿ ಮೆಟ್ಟಿಲುಗಳ ಬಳಿ ಸನ್ಮಾನ ಮಾಡೋದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು, HALನಿಂದ RCB ತಂಡವನ್ನ ಬಸ್ನಲ್ಲಿ ನೇರವಾಗಿ ಇಲ್ಲಿಗೆ ಕರೆದುಕೊಂಡು ಬರುವ ಕೆಲಸ ಆಗುತ್ತೆ. ಇಲ್ಲಿ ಸನ್ಮಾನ ಕಾರ್ಯಕ್ರಮ ಮುಗಿದ ಬಳಿಕ ಬಸ್ನಲ್ಲಿಯೇ ಅವರನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಳಿಸಿಕೊಡುವ ಕೆಲಸ ಆಗುತ್ತೆ. ಯಾವುದೇ ರೀತಿಯಾದಂಥ ಪೆರೇಡ್ ಇರೋದಿಲ್ಲ, ಪೆರೇಡ್ ಇರೋದಿಲ್ಲ. ಹಾಗಾಗಿ ಬರ್ತಾರೆ, ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೆಲವೇ ಕ್ಷಣಗಳಲ್ಲಿ ರೆಡ್ ಆರ್ಮಿ ತಂಡ HAL ತಲುಪಲಿದೆ. ಅಲ್ಲಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಎರಡೂ ಬದಿಯಲ್ಲೂ ಕೂಡ, ರಸ್ತೆ ಎರಡೂ ಬದಿಯಲ್ಲೂ ಕೂಡ ಅಭಿಮಾನಿಗಳು ಸಾಲುಗಟ್ಟಿ ನಿಂತಿದ್ದಾರೆ. ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ HAL ಏರ್ಪೋರ್ಟ್ ಅಂತ. ಕೊಹ್ಲಿಯನ್ನ ಹಾಗೆ ಕೊಹ್ಲಿ ಬಾಯ್ಸ್ ತಂಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಪೊಲೀಸರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೆ ಮಾಡಲಾಗಿದೆ ಭದ್ರತೆಗಾಗಿ. ನೋಡಿಲಿ, ರಸ್ತೆ ಎರಡೂ ಭಾಗದಲ್ಲೂ ಕೂಡ ಅಭಿಮಾನಿಗಳು ಕಾತರದಿಂದ ಕಾದು ನಿಂತಿದ್ದಾರೆ. ಕೆಲಸಕ್ಕೆ ರಜಾ, ಕಾಲೇಜಿಗೆ ರಜಾ. ಇವತ್ತು RCB ತಂಡ ಕಪ್ ಗೆದ್ದಿರೋದೇ ಪ್ರತಿಯೊಬ್ಬರಿಗೂ ಕೂಡ ಮಜಾ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಕೊಹ್ಲಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಕೊಹ್ಲಿ ತಂಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಕಪ್ಪನ್ನ ಕಣ್ತುಂಬಿಕೊಳ್ಳೋದಕ್ಕೆ. 18 ವರ್ಷಗಳ ಹೋರಾಟಕ್ಕೆ ಸಿಕ್ಕಂತ ಜಯ ಇದು. जय RCB.
ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಬಳಿ ಸನ್ಮಾನ ಮಾಡೋದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು, HAL ನಿಂದ RCB ತಂಡವನ್ನ ಬಸ್ನಲ್ಲಿ ನೇರವಾಗಿ ಇಲ್ಲಿಗೆ ಕರೆದುಕೊಂಡು ಬರುವ ಕೆಲಸ ಆಗತ್ತೆ. ಇಲ್ಲಿ ಸನ್ಮಾನ ಕಾರ್ಯಕ್ರಮ ಮುಗಿದ ಬಳಿಕ ಬಸ್ನಲ್ಲಿಯೇ ಅವರನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಳಿಸಿಕೊಡುವ ಕೆಲಸ ಆಗತ್ತೆ. ಯಾವುದೇ ರೀತಿಯಾದಂಥ ಪೆರೇಡ್ ಇರೋದಿಲ್ಲ. ಹಾಗಾಗಿ ಬರ್ತಾರೆ, ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ.